ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕೆ ಭರದ ಸಿದ್ಧತೆ. ದಾಂಡೇಲಿಗರ ಬಹು ವರ್ಷಗಳ ಕನಸು 2019ರಲ್ಲಿ ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭವಾಗುವ ಮೂಲಕ ನನಸಾಗಿ ಅಲ್ಪ ಅವಧಿಯಲ್ಲಿಯೇ ನನಸಾದ ಕನಸನ್ನು ಕೊರೋನಾ ಎಂಬ ಮಹಾಮಾರಿ ನುಚ್ಚು ನೂರು ಮಾಡಿತ್ತು. ಬಹಳ ವಿಷಾದದ ಸಂಗತಿ ಎಂದರೆ ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರಕ್ಕೆ ಚಾಲನೆಯನ್ನು ನೀಡಿದ್ದ ಅಂದಿನ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಸುರೇಶ್ ಅಂಗಡಿಯವರು ಸಹ ಕೊರೋನಾ ಮಹಾಮಾರಿಗೆ ಬಲಿಯಾಗಿರುವುದು ದುರದೃಷ್ಟಕರ ಸಂಗತಿ. ಕೊರೋನಾ ಮಹಾಮಾರಿಯಿಂದ ಸ್ಥಗಿತಗೊಂಡ ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಮತ್ತೆ ಪುನರಾರಂಭವಾಗಲೇ ಇಲ್ಲ. ದಾಂಡೇಲಿಯ ವಿವಿಧ ಸಂಘ ಸಂಸ್ಥೆಗಳು, ಶಾಸಕರ ಆದಿಯಾಗಿ ಸಂಸದರು ರೈಲ್ವೆ ಸಂಚಾರ ಪುನರಾರಂಭಕ್ಕಾಗಿ ತಮ್ಮದೇ ಆದ ರೀತಿಯಲ್ಲಿ ಶ್ರಮವನ್ನು ವಹಿಸಿದ್ದರು. ರೈಲ್ವೆ ಪುನರಾರಂಭಕ್ಕಾಗಿ ಸಾಕಷ್ಟು ಮನವಿಗಳು ಜನಪ್ರತಿನಿಧಿಗಳು ಸೇರಿದಂತೆ ರೈಲ್ವೆ ಇಲಾಖೆಯ ಗಮನ ಸೆಳೆದಿದ್ದವು. ಈ ಎಲ್ಲ ಪ್ರಯತ್ನದ ಫಲವಾಗಿ ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕಾಗಿ ರೈಲ್ವೆ ಇಲಾಖೆಯು ಹಸಿರು ನಿಶಾನೆಯನ್ನು ತೋರಿಸಿತು. ದಿನಾಂಕ 9/12/2025ರಂದು ರೈಲ್ವೆ ಮಂಡಳಿಯ ನಿರ್ದೇಶಕರಾದ ಸಂಜಯ್ ಆರ್ ನೀಲಂ ಅವರು ರೈಲ್ವೆ ಸಂಚಾರದ ವೇಳಾಪಟ್ಟಿಯೊಂದಿಗೆ ಅತಿ ಶೀಘ್ರದಲ್ಲೇ ರೈಲ್ವೆ ಸಂಚಾರವನ್ನು ಪುನರಾರಂಭಿಸುವಂತೆ ಲಿಖಿತ ನಿರ್ದೇಶನವನ್ನು ನೀಡಿದ್ದರು. ಅವರು ಇಲಾಖೆಯ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಪತ್ರದಲ್ಲಿ ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರದ ವೇಳಾಪಟ್ಟಿಯನ್ನು ನೀಡಿದ್ದರು. ರೈಲು ಸಂಖ್ಯೆ 76501, 76502, 76503, 76504, 76505, 76506 ಈ ರೈಲುಗಳು ಸಂಚರಿಸಲಿವೆ ಎಂದಿದ್ದರು. ಅವರು ಸಂಬಂಧಿಸಿದ ಅಧಿಕಾರಿಗೆ ಲಿಖಿತ ಪತ್ರದಲ್ಲಿ ನೀಡಿದ ವೇಳಾಪಟ್ಟಿಯ ಪ್ರಕಾರ 76501 ಸಂಖ್ಯೆಯ ರೈಲು ಬೆಳಿಗ್ಗೆ 5:30 ಗಂಟೆಗೆ ಅಣ್ಣಾವರದಿಂದ ಹೊರಟು 6 ಗಂಟೆ 15 ನಿಮಿಷಕ್ಕೆ ದಾಂಡೇಲಿಗೆ ಬರಲಿದೆ. ದಾಂಡೇಲಿಯಿಂದ 76502 ಸಂಖ್ಯೆಯ ರೈಲು ಬೆಳಿಗ್ಗೆ 6:45ಕ್ಕೆ ಹೊರಟು ಬೆಳಿಗ್ಗೆ 7:30 ಗಂಟೆಗೆ ಅಣ್ಣಾವರಕ್ಕೆ ತಲುಪಲಿದೆ. ಬೆಳಿಗ್ಗೆ 76503 ಸಂಖ್ಯೆಯ ರೈಲು 7:40ಕ್ಕೆ ಅಣ್ಣಾವರದಿಂದ ಹೊರಟು 8 ಗಂಟೆ 25 ನಿಮಿಷಕ್ಕೆ ದಾಂಡೇಲಿಗೆ ಬರಲಿದೆ. 76504 ಸಂಖ್ಯೆಯ ರೈಲು ಬೆಳಿಗ್ಗೆ 8:45ಕ್ಕೆ ದಾಂಡೇಲಿಯಿಂದ ಹೊರಟು 9 ಗಂಟೆ 25 ನಿಮಿಷಕ್ಕೆ ಅಣ್ಣಾವರಕ್ಕೆ ತಲುಪಲಿದೆ. 76505 ಸಂಖ್ಯೆಯ ರೈಲು ಸಂಜೆ 7:30 ಗಂಟೆಗೆ ಅಣ್ಣಾವರದಿಂದ ಹೊರಟು ರಾತ್ರಿ 8 ಗಂಟೆ 15 ನಿಮಿಷಕ್ಕೆ ದಾಂಡೇಲಿಗೆ ತಲುಪಲಿದೆ. 76506 ಸಂಖ್ಯೆಯ ರೈಲು ರಾತ್ರಿ 8:30ಗೆ ದಾಂಡೇಲಿಯಿಂದ ಹೊರಟು ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಅಣ್ಣಾವರಕ್ಕೆ ತಲುಪಲಿದೆ. ಈ ರೈಲು 4 ಕೋಚ್ ಡೆಮೋ ರೈಲಾಗಿದ್ದು ಕನಿಷ್ಠ 200 ಜನ ಪ್ರಯಾಣಿಕರು ಪ್ರಯಾಣಿಸಬಹುದಾಗಿದೆ. ಭಾನುವಾರ ಹೊರತುಪಡಿಸಿ ವಾರದ ಉಳಿದ 6 ದಿನಗಳಲ್ಲಿ ಈ ರೈಲು ಸಂಚಾರ ಸೇವೆಯನ್ನು ಒದಗಿಸಲಿದೆ. ರೈಲ್ವೆ ನಿರ್ದೇಶಕರು ತಮ್ಮ ಪತ್ರದಲ್ಲಿ ಸಂಬಂಧಿಸಿದ ಅಧಿಕಾರಿಗೆ ನೀಡಿದ ನಿರ್ದೇಶನದ ಪ್ರಕಾರ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ರೈಲು ಸಂಚಾರವನ್ನು ಪ್ರಾರಂಭಿಸುವಂತೆ ನಿರ್ದೇಶನವನ್ನು ನೀಡಿದ್ದಾರೆ. ಅವರ ನಿರ್ದೇಶನದ ಪ್ರಕಾರ ಈವರೆಗೆ ರೈಲು ಸಂಚಾರ ಆರಂಭವಾಗಬೇಕಿತ್ತು. ಆದರೆ ಈ ರೈಲು ಸಂಚಾರ ಈವರೆಗೆ ಆಗಿಲ್ಲ. ಆದಾಗ್ಯೂ ರೈಲು ಸಂಚಾರ ಪುನರಾರಂಭವಾಗುವ ನಿಟ್ಟಿನಲ್ಲಿ ಸಂಬಂಧಿಸಿದ ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು ಇಂದು ಮಂಗಳವಾರವೂ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ರೈಲ್ವೆ ನಿಲ್ದಾಣದ ಹತ್ತಿರ ಕೆಲಸ ಕಾರ್ಯಗಳು ಭರದಿಂದ ನಡೆಯುತ್ತಿರುವುದು ಕಂಡುಬಂದಿದೆ. ದಾಂಡೇಲಿಗರ ಬಹು ವರ್ಷಗಳ ಕನಸು ಮತ್ತೊಮ್ಮೆ ನನಸಾಗುವ ಸಾಧ್ಯತೆ ಇದೀಗ ದಟ್ಟವಾಗತೊಡಗಿದ್ದು ಅದು ಯಾವಾಗ ಎನ್ನುವ ಪ್ರಶ್ನೆಗೆ ರೈಲ್ವೆ ಇಲಾಖೆಯೇ ಉತ್ತರಿಸಬೇಕಾಗಿದೆ.